ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಗಾವ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ಗಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀ ಆಂಜನೇಯ ಕೃಪಾಭೂಷಣ ನಾಟಕ ಮಂಡಳಿ ಕಿ ಶ್ರೀ ಆಂಜನೇಯ ಕೃಪಾಭೂಷಣ ನಾಟಕ ಮಂಡಳಿ ಕಿ ಶ್ರೀ ಆಂಜನೇಯ ಕೃಪಾಭೂಷಣ ನಾಟಕ ಮಂಡಳಿ ಕಿ ಏನೇ ಬರಲಿ ಒಂದೇ ಬೋಲೋ ಭಾರತ್ ಮಾತಾ ಕಿ ಶ್ರೀರಾಮಚಂದ್ರ ಪ್ರಭು ಕಿ ಜೈ ಮಾರುತಿ ಕಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಯೇ ಏಕದಂತಮುಪಾಸ್ಮಯೇ ಗುರು ಬ್ರಹ್ಮ ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ. ನಮ್ಮಮ್ಮ ಶಾರದೆ ಉಮಾಮಯೇಶ್ವರಿ ನಿಮ್ಮೊಳಗಿನ ನಾರಮ್ಮ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾಮಯೇಶ್ವರಿ ನಿಮ್ಮೊಳಗಿನ ನಾರಮ್ಮ ಕಮ್ಮ ದೋಲನ ವೈರಿ ಸುತನಾದ ಗೊಂಡಿಲ ಕಮ್ಮ ದೋಲನ ವೈರಿ ಸುತನಾದ ಗೊಂಡಿಲ ಎನ್ನಯ ಗಣನಾಥನೆ
ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ಮೊರೆ ಕಪ್ಪಿನ ಭಾವ ಮೊರದಗಲದಾಗಿ ಮೋರೆ ಕಪ್ಪಿನ ಭಾವ ಮೊರೆ ಕಪ್ಪಿನ ಭಾವ ಮೊರದಗಲದಾಗಿ ಮೊರೆದಡಿ ಜೀವನಮ್ಮ. ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದನ ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಬಿರಿತ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ದಟ್ಟಿಯುವಿ ಸುತ್ತ ಚಲ್ಲನದ ದಿಟ್ಟಿತ ನಿರಮ್ಮ. ಸುತ್ತ ದಟ್ಟಿಯುವಿಗೆ ದುತ ಚಲ್ಲನದ ದಿಟ್ಟಿತ ನಿರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಒಟ್ಟೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ರಾಸಿ ವಿದ್ಯೆಯ ಬಲ್ಲ ರಮಣಿ ಅಂಬಲನೊಲ್ಲ ರಾಸಿ ವಿದ್ಯೆಯ ಬಲ್ಲ ರಾಸಿ ವಿದ್ಯೆಯ ಬಲ್ಲ ರಮಣಿ ಅಂಬಲನೊಲ್ಲ ಬಾಸಿಗನಿರ ನಾರಮ್ಮ. ಲೇಸಾಗಿ ಜನರ ಸಲಗುವಕ್ಕಾಗಿ ನೆಲೆಯಾದಿಯ ಲೇಸಾಗಿ ಜನರ ಸಲಗುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನಾರಮ್ಮ. ನಿಮ್ಮೊಳಗಿಯ ನಾರಮ್ಮ. ನಿಮ್ಮೊಳಗಿಯ ನಾರಮ್ಮ. ವಂದನ ಮುರಗು ನಂದನ ವಂದನ ಮುರಗು ನಂದನ ವಂದನ ಮುರಗು ನಂದನ ಸೇತು ಬಂದನ ಭಕ್ತ ಚಂದನ ರಾಮ ವಂದನ ಮುರಗು ನಂದನ ಸೇತು ಬಂದನ ಭಕ್ತ ಚಂದನ ರಾಮ ವಂದನ ಮುರಗು ನಂದನ.
ಶ್ರೀರಮನದು ಪಾದಮ ಪಾದಮ ಶ್ರೀದಮಾನದೋ ಶ್ರೀದಮಾನದೋ ಪಾದಮಾನೆ ಭೇದಮಾಯಿದಿ ಮೋದಮರಮ ಶ್ರೀದಮಾನ ಪಾದಮಾನೆ ಭೇದಮಾಯಿ ಮೋದಮರಮ ನಂದನ ಸೇತು ಬಂದನ ಭಕ್ತ ರಾಮ ವಂದನ ನಂದನ ಶ್ರೀರಾಮ ಶ್ರೀ ಚಾರಮ ಶ್ರೀರಾಮ ಶ್ರೀರಾಮ ಶ್ರೀ ಚಾರಮ ಶ್ರೀರಾಮ ಶ್ರೀ ಶ್ರೀರಾಮ ಶ್ರೀ ಚಾರಮ ಶ್ರೀರಾಮ ಶ್ರೀ ಚಾರಮ ಬ್ರವ ಬಾರಮ ಬಾರಮ ಶ್ರೀರಮ ಶ್ರೀ ಚಾರಮ ಬ್ರವ ಬಾರಮ ಬಾರಮ ನಂದನ ಸೇತು ಬಂದನ ಭಕ್ತ ಚಂದನ ರಾಮ ವಂದನ ಪ್ರೇಮಮೋ ದಿವ್ಯ ರಾಮಮೋ ಪ್ರೇಮಮೋ ದಿವ್ಯ ಪ್ರೇಮಮೋ ದಿವ್ಯ ರಾಮಮೋ ಪ್ರೇಮಮೋ ದಿವ್ಯ ಪ್ರೇಮಮೋ ದಿವ್ಯ ರಾಮಮೋ ನಿತ್ಯನೇ ಮಮೋ ರಾಮ ನಾಮಮೋ ಕ್ಷೇಮಮೋ ದಿವ್ಯ ರಾಮಮೋ ನಿತ್ಯನೇ ಮಮೋ ರಾಮ ನಾಮಮೋ ನಂದನ ಸೇತು ಬಂದನ ಭಕ್ತ ರಾಮ ವೇಗರ ಕರುಣ ಸಾಗರ ವೇಗರ ಕರುಣ ಸಾಗರ ಶ್ರೀ ಜಾಗರ ಹೃದಯ ಕರಾರ ವೇಗರ ಕರುಣ ವೇಗರ ಸಾಗರ ಸಾಗರ ಹೃದಯ ಕರಾರ ನಂದನ ಸೇತು ಬಂದನ ಭಕ್ತ ಚಂದನ ರಾಮ ಈ ದಿನ ಶುಭ ದಿನದಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿ ಪಾಳ್ಯದಳ್ಳಿ ಗ್ರಾಮದಲ್ಲಿ ಶ್ರೀಯುತ ಎಸ್ ಬಸವರಾಜ ರವರ ಸಂಗೀತ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ನಾವುಗಳು ಅಭಿನಯಿಸಿದ್ದು, ನಮ್ಮಲ್ಲಿ ಏನಾದರೂ ತಪ್ಪು ತೋಲಂಡಿಗಳು ಕಂಡುಬಂದಲ್ಲಿ ಅಂಶಕ್ಷೀರ ನ್ಯಾಯದಂತೆ ನಮ್ಮನ್ನು ಮನ್ನಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
मनोजवं मारुततुल्यवेगं मनोजवं मारुततुल्यवेगं जितेन्द्रियं बुद्धिमताब्धेयम् वातात्मजं वानरयूतमुख्यं वातात्मजं वानरयूतमुख्यं श्रीरामदूतं शिरसा नमामि श्रीरामदूतं शिरसा नमामि ಸೇತು ಕಟ್ಟಲೇಬೇಕು ಶರದಿ ದಾಟಲೇಬೇಕು ಸೇತು ಕಟ್ಟಲೇಬೇಕು ಶರದಿ ದಾಟಲೇಬೇಕು ಸೀತಾ ರಾಮರಿಗೆ ನಮಿಸಬೇಕು ಸೇತು ಕಟ್ಟಲೇಬೇಕು ಶರದಿ ದಾಟಲೇಬೇಕು ಸೀತಾ ರಾಮರಿಗೆ ನಮಿಸಬೇಕು ಪಾತಗಿ ರಾವಣನ ರಾವಣನ ಪಾತಗಿ ರಾವಣನ ಶಿರವ ಕರಿಯಬೇಕು ಪಾತಗಿ ರಾವಣನ ಶಿರವ ಕರಿಯಬೇಕು ಪಾತಗಿ ರಾವಣನ ಶಿರವ ಕರಿಯಬೇಕು ಸೀತಾರಾಮರಿಗೆ ನಮಿಸಬೇಕು ಸೀತಾರಾಮರಿಗೆ ನಮಿಸಬೇಕು ಮಾರುತನ ಏಳೆಂದು ಎಬ್ಬಿಸಿದಳಂಜನೆಯು ಶ್ರೀರಾಮ ಸೇವೆಗೆ ತಡವಾಯಿತೇಳೋ ಶ್ರೀರಾಮ ಸೇವೆಗೆ ತಡವಾಯಿತೇಳೋ ತಂತ್ರದಲ್ಲಿ ಗೆಲ್ಲಬೇಕು 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 ತಂತ್ರದಲ್ಲಿ ಗೆಲ್ಲಬೇಕು ಶಕುನಿ ದುರ್ಯೋಧನರ ತಂತ್ರದಲ್ಲಿ ಗೆಲ್ಲಬೇಕು ತಂತ್ರದಲ್ಲಿ ಗೆಲ್ಲಬೇಕು ಶಕುನಿ ದುರ್ಯೋಧನರ ಕುಂತಿ ನಂದನನೆಂದು ಹೆಸರಾಗಬೇಕು ಕುಂತಿ ಮಧ್ವರಾಯರು ಎಂದು ಮಧ್ವರಾಯರು ಎಂದು ಪ್ರಸಿದ್ಧರಾಗಬೇಕು ಮಧ್ವರಾಯರು ಎಂದು ಪ್ರಸಿದ್ಧರಾಗಬೇಕು ಮಧ್ವರಾಯರು ಎಂದು ಮಧ್ವರಾಯರು ಪ್ರಸಿದ್ಧರಾಗಬೇಕು ಮುದ್ದು ಪುರಂದರ ವಿಠಲನ ಸ್ಮರಿಸಬೇಕು ಮುದ್ದು ಪುರಂದರ ವಿಠಲನ ಸ್ಮರಿಸಬೇಕು ಮಾರುತನ ಏಳೆಂದು ಎಬ್ಬಿಸಿದಳಂಜನೆಯೋ ಶ್ರೀರಾಮ ಸೇವೆಗೆ ತಡವಾಯಿತೇಳೋ ಶ್ರೀರಾಮ ಸೇವೆಗೆ ತಡವಾಯಿತೇಳೋ ಶ್ರೀರಾಮ ಸೇವೆಗೆ ತಡವಾಯಿತೇಳೋ ಧನ್ಯವಾದಗಳು. ರಘುವಂಶದ ರಸು ಕಡುವಾಂಗ ಭೂಪಾಲ ಅಯೋಧ್ಯಾಪುರ ಚಕ್ರವರ್ತಿ ದಶರಥ ಮಹಾರಾಜರಿಗೆ ಜಯವಾಗಲಿ. ಗುರುದೇವ ಸುಮಂತ್ರರೇ
ಮಂತ್ರಿಗೆ ಕೇಳು ಇಂತು ನಾನಿ ರಾಜ್ಯವ ಮಂತ್ರಿಗೆ ಕೇಳು ಇಂತು ನಾನಿ ರಾಜವ ಮಂತ್ರಿಗೆ ಕೇಳು ಸಂತಸದಿಂದಲೇ ಸುಮಂತ್ರ ಸಂತಸದಿಂದಲೇ 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 ರಾಮಚಂದ್ರನಿಗೆ ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಸುಮಂತ್ರ ಕೋಸಲ ದೇಶವ ಸುಕುಮಾರ ಶ್ರೀರಾಮಯ್ಯ ಕೋಸಲ ದೇಶವ ಕೋಸಲ ದೇಶವ ಸುಕುಮಾರ ಶ್ರೀರಾಮಯ್ಯ ಕೋಸಲ ದೇಶವ ದೇಸಿ ನಿಂಪಟವ ದೇಸಿ ನಿಂಪಟವ ದೇಸಿ ನಿಂಪಟವ ದೇಸಿ ನಿಂಪಟವ ದೇಸಿ ನಿಂಪಟವ ದೇಸಿ ನಿಂಪಟವ ಆಶಿಸೇ ಕಟುವೆ ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಸುಮಂತ್ರ ನಾನು ಇದುವರೆಗೂ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿರುವೆನು. ಜರಾಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಗ್ರಹಗತಿಗಳೆಲ್ಲವೂ ಪ್ರತಿಕೂಲ ಫಲಗಳನ್ನೇ ಸೂಚಿಸುತ್ತಿವೆ. ಆದ್ದರಿಂದ ಸಕಲ ವಿದ್ಯಾ ವಿನಯ ವಿವೇಕ ಸಂಪನ್ನನು ವಯೋವಂತನು ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿಯು ಔದಾರ್ಯ ನಿಧಿಯು ಆಗಿ ರಾಜ್ಯಭಾರವನ್ನ ಸರ್ವ ವಿಧದಲ್ಲೂ ವಹಿಸಲು ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಸುಮಂತ್ರ? ಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂಥ ಶ್ರೀ
ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ, ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಶ್ರೀರಾಮಚಂದ್ರನಿಯ ಪಟ್ಟಾಭಿಷೇಕವೆಂದರೆ ಪೂರ್ಣ ಚಂದ್ರನೆಯ ಕಂಡ ಕ್ಷೀರ ಸಾಗರವು ಉಬ್ಬುವಂತೆ ಪ್ರಜೆಗಳ ಸಂತೋಷವೇ ಮೇರೆ ಮೀರುವುದು. ಮಹಾಪ್ರಭು, ಬಹಳ ಸಂತೋಷ ಸುಮಂತ್ರ, ಬಹಳ ಸಂತೋಷ. ಗುರುದೇವ, ರಾಮಚಂದ್ರರ ಪಟ್ಟಾಭಿಷೇಕದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ದಶರಥ ಚಕ್ರವರ್ತಿ, ಗುರುದೇವ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ದೇವಲೋಕದ ಕಲ್ಪವೃಕ್ಷವೇ ದೊರೆಯಲಿಂತಾಗುವುದು. ಮಹಾಪ್ರಭು, ಅನುಗ್ರಹಿತನಾದೆನು ಗುರುದೇವ, ಅನುಗ್ರಹಿತನಾದೆನು. ಸುಮಂತ್ರ, ಮಹಾಪ್ರಭು, ಈ ಕೂಡಲೇ ರಾಮಚಂದ್ರನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವೊಂದನ್ನ ಸೂಚಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುವೆನು. ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನವು ಬಹಳ ಪ್ರಶಸ್ತವಾಗಿರುವುದು. ಗುರುದೇವ, ತಂದೆಗೆ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ, ತಂದೆಗೆ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ, ತಂದೆಗೆ ಪಾದಕ್ಕೀಗ ವಂದಿಸಿ ನಾ ಬೇಡುವೆ, ತಂದೆಗೆ. ಇಂದು ಜನನು ಕರೆಸಿದ ಪರಿ ಆ ಇಂದು ಜನನು ಕರೆಸಿದ ಪರಿ, ಇಂದು ಜನನು ಕರೆಸಿದ ಪರಿ, ಇಂದು ಜನನು ಕರೆಸಿದ ಪರಿ, ಇಂದು ಜನನು ಕರೆಸಿದ ಪರಿ, ಅಂದು ಎಂದನು ಕರೆಸಿದ ಪರಿ,
ಪರಿ ಅಂದವೇನೋ ಬೇಡುವುದು ಜನಕನೇ ತಂದೆಗೆ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ರಾಮಚಂದ್ರ ಕರೆಸಿದ ಪರಿ ಬರದೊಳರುಹಿಣೆ ಕರೆಸಿದ ಪರಿ ಬರದೊಳರುಹಿಣೆ ಕರೆಸಿದ ಪರಿಯನೋ ಬರದೊಳು ಅರುಹಿಣೆ ಕರೆಸಿದ ಪರಿಯನೋ ಬರದೊಳು ಅರುಹಿಣೆ ಕರೆಸಿದ ಪರಿಬಾಲದೊಳರುಹಿಣೆ ಕರೆಸಿದ ಪರಿಬಾಲದೊಳರುಹಿಣೆ ಕರೆಸಿದ ಪರಿಯನ್ನು ಬರದೊಳಗರುಹಿಣೆ ಕರೆಸಿದ ಪರಿಯನ್ನು ಬರದೊಳಗರುಹಿಣೆ ಕರೆಸಿದ ಪರಿಬಾಲದೊಳರುಹಿಣೆ ಸರಸ ಸಮರ ಈರನೆ ತಂದೆಗೆ ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಜನಕ ತಮ್ಮ ಪಾದಾರವಿಂದಗಳಿಗೆ ಈ ಶ್ರೀರಾಮಚಂದ್ರನ ಶಿರಸಾಷ್ಟಾಂಗ ನಮಸ್ಕಾರಗಳು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಗುರುದೇವ ರಾಮಚಂದ್ರ ತಮ್ಮ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ಸುಮಂತ್ರ ಮಂತ್ರೀಂದ್ರ ಇದೋ ವಂದಿಸುವೆ. ಮಂಗಳವಾದ. ಜನಕ ರಾಮಚಂದ್ರ ತಮ್ಮ ಪಾದ ಸನ್ನಿಧಿಗೆ ನನ್ನನ್ನು ಇಷ್ಟೊಂದು ಅತ್ಯವಸರದಿಂದ ಬರಮಾಡಲು ಕಾರಣವೇನು ಜನಕ? ರಾಮಚಂದ್ರ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಈ ವಾರ್ಧಿಕಾವಸ್ಥೆಯಲ್ಲಿ ಬೇಸರಗೊಂಡಿರುವನಾದ್ದರಿಂದ ಈ ಕೋಸಲ ದೇಶದ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದಿದ್ದೇನೆ. ಆದ್ದರಿಂದ ಇದಕ್ಕೆ ಸಮ್ಮತಿಸಿ ಗುರುಗಳ ಅನುಜ್ಞೆಯನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಜನಕ ತಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನಡೆಯಲು ನಾನು ಸಿದ್ಧನಾಗಿರುವೆನು ಜನಕ. ಆದರೆ ಎಂಬ ಅನುಮಾನದ ಅರ್ಧೋಕ್ತಿ ಏಕೆ ರಾಮಚಂದ್ರ? ಜನಕ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದಿರುವಾಗ ನನ್ನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಷ್ಟೊಂದು ಅವಸರವೇಕೆ ಜನಕ? ರಾಮಚಂದ್ರ ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನಿಟ್ಟಿರುವುದನ್ನ ನಾನು ಗ್ರಹಿಸಿರುವೆನು. ಅಲ್ಲದೆ ಅವರೆಂದಿಗೂ ನಿನಗೆ ಎದುರಾಡತಕ್ಕವರಲ್ಲ. ಆದ್ದರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಜನಕ ಗುರು ಹಿರಿಯರ ಆಜ್ಞೆಯನ್ನು ನಿರಾಕರಿಸುವಂತಹ ಮಹತ್ ಕಾರ್ಯಕ್ಕೆ ಈ ರಾಮನೆಂದಿಗೂ ಪ್ರಯತ್ನಿಸಲಾರ. ತಮ್ಮ ಆಜ್ಞಾ ಪರಿಪಾಲನೆಯೇ ನನ್ನ ಪ್ರಥಮ ಕರ್ತವ್ಯ ಜನಕ. ರಾಮಚಂದ್ರ ಗುರುದೇವ ಇಂದಿನಿಂದ ನೀನು ದೀಕ್ಷಾಬದ್ಧನಾಗಿರತಕ್ಕದ್ದು. ಅಪ್ಪಣೆ ಗುರುದೇವ. ನಿನ್ನ ಹೆಚ್ಚಿನ ವಿಚಾರವನ್ನು ನಿಧಾನವಾಗಿ ಹೇಳುವೆನು. ನನ್ನ ಸಂಗಡ. ಮಹದಾಜ್ಞೆ ಗುರುದೇವ. ಸುಮಂತ್ರ ಮಹಾಪ್ರಭು ಇಂದಿನಿಂದಲೇ ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬರೂ ರಾಜಭಕ್ತಿಯುತವಾದ ಶುಭ ಸೂಚನೆಯಂತಿರುವಂತೆಯೂ ಪ್ರಚುರಪಡಿಸು. ನಾನು ಈ ಸಂತೋಷದ ವಿಚಾರವನ್ನ ನನ್ನ ಜ್ಯೇಷ್ಠ ರಾಣಿಯಾದ ಕೌಸಲ್ಯಗೂ ದ್ವಿತೀಯ ರಾಣಿಯಾದ ಸುಮಿತ್ರೆಗೂ ನನ್ನ ಮುದ್ದಿನ ಮಡದಿಯಾದ ಕೈಕೆಗೂ ತಿಳಿಸಿ ಬರುತ್ತೇನೆ. ಅಪ್ಪಣೆ ಮಹಾಪ್ರಭು. ಏನಿದು ಸಂಭ್ರಮವು ನಗರದೋಣಿ ಬರಿ ನಗರದೋಣಿ ಬರಿ ಏನಿದು ಸಂಭ್ರಮ
ಎತ್ತಲು ನೋಡಲು ಮುತ್ತಿನ ತೋರಣ ಎತ್ತಲು ನೋಡಲು ಮುತ್ತಿನ ತೋರಣ ಮತ್ತೆ ಚಿತ್ತಾನಂದವೇವುದು ಮನಗೆ ಅಯ್ಯಯ್ಯಯ್ಯೋ ಮತ್ತೆ ಚಿತ್ತಾನಂದವೇವುದು ಮನಗೆ ಎನಿದು ಸಂಭ್ರಮವು ನಗರದೊಳಿ ಬರಿ ನಗರದೊಳಿ ಬರಿ ಎನಿದು ಸಂಭ್ರಮವು ಕೆರಿ ಕೆರಿಗಳೊಳು ಬೆಳಗುತ್ತಲಿರುವುದು ಕೆರಿ ಕೆರಿಗಳೊಳು ಬೆಳಗುತ್ತಲಿರುವುದು ಪರಿ ಪರಿ ವಿಧದ ರತ್ನ ಮಂಟಪವು ಪರಿ ಪರಿ ವಿಧದ ರತ್ನ ಮಂಟಪವು ಏನಿದು ಸಂಭ್ರಮವು ನಗರದೊಳಿ ಬರಿ ನಗರದೊಳಿ ಬರಿ ಏನಿದು ಸಂಭ್ರಮವು 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 ಏನಿದು ಆಶ್ಚರ್ಯ ಅಯ್ಯೋ 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 ನಗರವೆಲ್ಲ ಶೃಂಗಾರ ಎಷ್ಟು ಶೋಭಾಯಮಾನವಾಗಿ ಕಾಣುತ್ತಿರುವ ಈ ಅಯೋಧ್ಯಪುರ ಬೀದಿ ಬೀದಿಗಳಲ್ಲಿ ಸಾಲು ದೀವಿಗೆ ಬೀದಿ ಬೀದಿಗಳಲ್ಲಿ ರಂಗೋಲಿಯನ್ನು ಹಾಕಿಸಿ ತಳಿಲು ತೋರಣಗಳನ್ನು ಕಡಿಸಿ ಮಂಗಳವಾದ್ಯದೊಂದಿಗೆ ಕಂಗೊಳಿಸುತ್ತಿದೆಯಲ್ಲ ಈ ಅಯೋಧ್ಯಪುರ ಇದರ ಅರ್ಥವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ರಾಮರಾಜ್ಯ ರಾಮರಾಜ್ಯ ರಾಮನಿಗೆ ಪಟ್ಟಾಭಿಷೇಕ ಅಯ್ಯೋ 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 ರಾಮನಿಗೆ ಪಟ್ಟಾಭಿಷೇಕವಾದರೆ ಕೌಸಲ್ಯ ದೇವಿ ರಾಜಮಾತೆ ಶ್ರೀರಾಮಚಂದ್ರ ಚಕ್ರವರ್ತಿ ನಾನು ಬಾಲ್ಯದಿಂದಲೂ ಸಾಕಿ ಸಲಹಿದ ಆ ನನ್ನ ಕೈಕದೇವಿ ಕೌಸಲ್ಯಗೆ ದಾಸಿ ರಾಮನಿಗೆ ಭರತನು ದಾಸ ಇಲ್ಲ 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 ಹಾಗಾಗಕೂಡದು ರಾಮ ಚಿಕ್ಕ ಮಗುವಿನಲ್ಲಿ ಮುದ್ದಾಡಲು ಹೋದಾಗ ನಿನ್ನ ಮುತ್ತಿನ ಚಂಡಿನಿಂದ ನನ್ನ ಬೆನ್ನಿಗೆ ಹೊಡೆದು ಗೂನು ಬೆನ್ನೆಯಾಗಿ ಮಾಡಿದೆ. ಗೂನು ಬೆನ್ನಿನ ಮುದುಕಿ ಎಂದು ಅಪಹಾಸ್ಯಪಟ್ಟೆ. ನಿನಗೆ ಪಟ್ಟಾಭಿಷೇಕವೇ ಇಲ್ಲ 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 ಹಾಗಾಗಕೂಡದು. ನಿನಗೆ ಪಟ್ಟಾಭಿಷೇಕವಾಗಲೇಬಾರದು. ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನೀನು ನನ್ನ ನನ್ನ ಇತ್ಯಂತೆ ನೀನು ಹೋಗಲೇಬೇಕು. ರಾಮನಿಗೆ ಪಟ್ಟಾಭಿಷೇಕವಂತೆ ನಾನೀಗಲೇ ನನ್ನ ಪ್ರೀತಿಯ ರಾಣಿಯಾದ ಕೈಕಾದೇವಿಯಲ್ಲಿಗೆ ಹೋಗಿ ನನ್ನ ತಕ್ಕ ಬೋಧನೆಯಂತೆ ಆಕೆಯನ್ನು ಮನೆಗೆಡಿಸಿದೆನು. ನನ್ನ ಇಷ್ಟಾನುಸಾರವಾಗಿ ನಡೆಯುವಂತೆ ಮಾಡಿದೆನು. ಬೇಗನೆ ಹೋಗುವೆ ಕೈಗೆಯ ಬಳಿಗೆ, ಬೇಗನೆ ಬೇಡುವೆ ಬೇಗನೆ ಹೋಗುವೆ ಕೈಗೆಯ ಬಳಿಗೆ, ಬೇಗನೆ ಬೇಡುವೆ ರಾಮರಿಗಾಗುವ ಪಟ್ಟವ ನಿಲ್ಲಿಸಿ ರಾಮನಿಗಾಗುವ ಪಟ್ಟವ ನಿಲ್ಲಿಸಿ ವಿನಯದಿ ಬರದಗೆ ರಾಜವನಿ
ಸಂರಕ್ಷಿಣಿ ವಿಶ್ವೇಶ್ವರಿ ಅಮ್ಮ 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 ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಕಾರಿಣಿ ಆತ್ಮಜ ಸಾಕ್ಷಿಣಿ महिमा कारिणी आत्म संरक्षिणी भक्त कोटि जन सलहुव देवी भक्त कोटि जन सलहुव देवी देवी महादेवी अम्मा देवी महादेवी ಬೆಳಗಿದೆ ಜ್ಯೋತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನದೆ ಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಹರಡಿದೆ ನಿನ್ನದೆ ಖ್ಯಾತಿ ನೋಡು ನೋಡಿ ನೋಡು ನಿನ್ನದೆ ಖ್ಯಾತಿ ನೋಡು ನೋಡಿ ನೋಡು ನಿನ್ನದೆ ಖ್ಯಾತಿ ಮಹಿಮೆಯಿಂದ ನಮ್ಮ ನೀನು ಸಲಹು ಕರುಣೆಯಿಂದ ನಮ್ಮ ನೀನು ಸಲಹು ದೇವಿ ಮಹಾದೇವಿ ಮಹಾದೇವಿ ಅಮ್ಮ ಅಮ್ಮ ಜಗನ್ಮಾತೆ ನಮ್ಮನ್ನು ಈ ಸಕಲ ಸಾಮ್ರಾಜ್ಯ ಜನಗಳನ್ನು ಎಲ್ಲರನ್ನೂ ಸಮಭಾಗವಾಗಿ ಕಾಯುತ್ತಿರುವ ನೀನು ನಮ್ಮಲ್ಲೆಲ್ಲರನ್ನೂ ಕಾಪಾಡು ತಾಯಿ. ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಉಂಟಾಗದಂತೆ ನಮ್ಮೆಲ್ಲರನ್ನು ಸಲಹು ತಾಯಿ. ಇದೇನಿದೆ ಎಷ್ಟು ಹೊತ್ತಿಗಾಗಲೇ ನನ್ನ ಪ್ರಾಣೇಶ್ವರನು ನನ್ನ ಸ್ಥಾನದಲ್ಲಿ ಬಂದು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಆದರೂ ಇನ್ನೂ ಬಾರಲೇ ಇಲ್ಲವಲ್ಲ. ಈ ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ
ಇಷ್ಟು ಹೊತ್ತಿಗಾಗಲೇ ನನ್ನ ಪ್ರಿಯ ಸಖಿಯಾದ ಮಂತರಿಯೂ ಸಹ ಬರಬೇಕಾಗಿ ಆಕೆಯೂ ಇನ್ನೂ ಬಾರದೇ ಇರಲು ಕಾರಣವಾದವು ಏನು? ಇದೇನಿದು? ಅಮ್ಮ, ಕೈಕಾರಾಣಿ, ಅಯ್ಯೋ ಎಲ್ಲೋ ಕಾಣ್ತಾ ಇಲ್ವಲ್ಲ. ಮಹಾರಾಣಿ, ಕೈಕಾದೇವಿ, ಬಂದೆಯ? ಬಾ, ಸುಖಾಗಮನವೇ? ನನ್ನ ಆಗಮನವಾಗಿರ್ಲಿ. ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ. ಹೌದು ಮಂಥರ, ಏಕೆ ನಿನಗೆ ತಿಳಿಯದೆ? ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ರಾಜ ಪದವಿಯೊದಗ ಸಂತೋಷವಾಂತೇನ, ಮಂಥರ ಸಂತೋಷವಾಂತೇನ, ರಘುಕುಲ ತಿಲಕನು ಅಗ ಹರಿಹರಾಕನು, ರಘುಕುಲ ತಿಲಕನು ಅಗ ಹರಿಹರಾಕನು, ಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮಾಗಮವಂತಿತನು, ಸಂತೋಷವಾಂತಿತ, ಮಂಥರ ಸಂತೋಷವಾಂತಿತ, ಮಂಥರ ಸಂತೋಷವಾಂತಿತ. ಮಂಥರ, ಮಹಾರಾಣಿ, ರಾಮಗೆ ರಾಜ್ಯವ ಪ್ರೇಮದಿಂದ ರಾಜಿಗ, ರಾಮಗೆ ರಾಜ್ಯವ ಪ್ರೇಮದಿಂದ ರಾಜಿಗ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಧನ್ಯನೇನ ಧನ್ಯನೇ ಸಂತೋಷವಾಂತೆತ, ಮಂಥರ ಸಂತೋಷವಾಂತೆತ, ಮಂಥರ ಸಂತೋಷವಾಂತೆತ. ಮಂಥರ, ಮಹಾರಾಣಿ, ಎಂತಹ ಸುದಿನ ಈ ದಿನ! ನನ್ನ ಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಹೋತ್ಸವ ಬಹಳ ಸಂತೋಷವಾಗಿರುವುದು ಮಂಥರ. ಮಹಾರಾಣಿ, ಇಲ್ಲೆಲ್ಲ ಕಾಣುತ್ತಿರುವುದಲ್ಲ, ಇವು ಹೂವಿನ ಮಾಲೆಗಳಲ್ಲ, ಹಾವಿನ ವಿಷಜ್ವಾಲೆಗಳು. ಏನು ಮಂಥರ ಹೀಗೆ ನಿನ್ನ ಸುಖ ಮಾತನಾಡು? ಸಂತೋಷವನ್ನ ನಾಶ ಮಾಡುವ ಹುರಿಜ್ವಾಲೆಗಳು. ಮಂಥರ, ಇದೇನು ಈ ದಿನ ನಿನ್ನ ಮಾತಿನ ಧಾಟಿಯೇ ಬೇರೆಯಾಗಿದೆಯಲ್ಲ. ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಹೋತ್ಸವ, ಈ ದಿವಸ ನೀನು ಈ ರೀತಿ ಮಾತನಾಡುತ್ತಿರುವುದು? ಮಹಾರಾಣಿ, ನಿನಗೆ ಅರ್ಥವಾಗದಿರುವುದರಿಂದಲೇ ಅನರ್ಥ ಸಿದ್ಧವಾಗಿರುವುದು. ಅದೇನು ಮಂಥರ? ಬೆಳ್ಳಗಿರುವುದೆಲ್ಲ ಹಾಲೆಂದು ಭಾವಿಸಿ ಕೆಟ್ಟಿಯಲ್ಲ ಮಹಾರಾಣಿ. ಅಲ್ಲ ಮಹಾರಾಣಿ, ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಿದ್ದರೆ ನೀನು ಸಂತೋಷ ಪಡಬಹುದಾಗಿತ್ತು. ಆದರೆ ನಿನ್ನ ಸವತಿಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವುದರಿಂದ ಇದರಿಂದ ನಿನಗೆ ಬಂದ ಸಂತೋಷವೇನು? ಮಂಥರ, ನನ್ನ ಪ್ರಿಯ ಕುಮಾರನಾದ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನ ಮೇಲೆ ಅಧಿಕವಾದ ಪ್ರೀತಿಯನ್ನಿಟ್ಟಿರುವನು. ಬಹಳ ಸಂತೋಷದ ಸುದಿನ. ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಇದು ನನ್ನ ಭಾಗ್ಯವಲ್ಲವೇ ಮಂಥರ? ಮಹಾರಾಣಿ, ಅದಕ್ಕೆ ನಾನು ನಿನ್ನನ್ನು ಹುಚ್ಚಳೆಂದು ಭಾವಿಸುವುದು. ನೀನು ಹುಚ್ಚ ಮಹಾರಾಣಿ. ಶ್ರದ್ಧೆ, ನೀನು ಸುಖ ಪಡುವ, ನಿನ್ನ ಮಗನು ಚಕ್ರವರ್ತಿ ಆಗುವ ಆಸೆ ನಿನಗಿಲ್ಲ. ರಾಮನಿಗೆ ಪಟ್ಟಾಭಿಷೇಕವೇ ಮಹಾರಾಣಿ. ದಶರಥ ಚಕ್ರವರ್ತಿಗಳು ರಾಮನಿಗೆ ಪಟ್ಟಾಭಿಷೇಕ ವಿಚಾರವಾಗಿ ಏನಾದರೂ ಹೇಳಿದ್ದರು? ಇಲ್ಲವಲ್ಲ. ನೋಡಿದ್ಯಾ? ಅದಕ್ಕೆ ನಾನು ನಿನ್ನನ್ನು ಹುಚ್ಚುರಾಡಿ ಎಂದು ಭಾವಿಸುವುದು. ಇದೇನು ಮಂಥರ? ರಾಮನ ಪಟ್ಟಾಭಿಷೇಕ ವಿಚಾರವಾಗಿ ತನ್ನ ಜ್ಯೇಷ್ಠ ಪತ್ನಿಯಾದ ಕೌಸಲ್ಯ ದೇವಿಯೊಡನೆ ಎಲ್ಲ ವಿಚಾರವನ್ನು ಹೇಳಿ, ಭರತ ಶತ್ರುಘ್ನಲ್ಲಿ ಇದ್ದರೆ ಏನು ಕೇಡು ಸಂಭವಿಸುವುದೋ ಎಂದು
ಮೊದಲೇ ಅವರನ್ನು ಮಾವನ ಮನೆಗೆ ಕಳಿಸಿ ಈಗ ಒಳಗೆ ರಾಮನ ಪಟ್ಟಾಭಿಷೇಕವಾಗುವುದು. ರಾಮನ ಪಟ್ಟಾಭಿಷೇಕವಾದೊಡನೆ ನಿನ್ನನ್ನು ನಿನ್ನ ಮಗ ಭರತನನ್ನು ಕಾಡಿಗಟ್ಟುವಂತೆ ಆಲೋಚನೆಗಳು ಒಳಗೆ ನಡೆಯುತ್ತಿವೆ ಅಂತ. ಇದನ್ನು ನೋಡಿ ಮಹಾರಾಣಿ ನನ್ನ ಒಡಲಿಗೆ ಬೆಂಕಿ ಸುರಿದಂತಾಯಿತು. ಮಂಥರ, ಅದಕ್ಕಾಗಿ ಹೊರಡೋಡಿ ಬಂತು. ಈಗ ನಾನೇನು ಮಾಡಲಿ ಮಂಥರ? ನೀನೇ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸು. ವಿಚಾರವೇನೋ ಇರುವುದು. ನೀನು ರಾಮನ ಮೇಲಿನ ವಾತ್ಸಲ್ಯದಿಂದ ನನ್ನನ್ನು ಆಕ್ಷೇಪಿಸಿದರೆ? ಇಲ್ಲ ಮಂಥರ, ಅದೇನು ಹೇಳು. ಹಾಗಿದ್ದ ಮೇಲೆ ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ದಶರಥ ಚಕ್ರವರ್ತಿಗಳು ನಿನಗೆ 2 ವರವನ್ನು ಕೊಟ್ಟಿದ್ದರೆಂದು ಆಗಿಂದಾಗಿ ನೀನು ನನ್ನೊಡನೆ ಹೇಳುತ್ತಿದ್ದೀಯಲ್ಲವೇ? ಹೌದು, ಅದನ್ನು ಇನ್ನೂ ಕೊಟ್ಟಿಲ್ಲ ಮಂಥರ. ನಾನು ಕೇಳಿದಾಗ ಕೊಡುವೆನೆಂದು ವಾಗ್ದಾನವನ್ನು ಕೊಟ್ಟಿರುವರು. ಆದ್ದರಿಂದ ದಶರಥ ಚಕ್ರವರ್ತಿಗಳನ್ನು ನೀನು ನೋಡಲು ಬಹು ವಾತ್ಸಲ್ಯದಿಂದ ಬಲು. ನೀನು ಅಲಂಕಾರಹೀನಳಾಗಿ ಮಲಗಿಕೊ. ಒಂದು ವಿಚಾರವೇನು ಎಂದು ಕೇಳಿದಾಗ ನೀವು ಅಂದು ನನಗೆ ವರವನ್ನು ಕೊಟ್ಟಿದ್ದೀರಿ, ಅಂದಿನಿಂದ ಇಂದಿನವರೆಗೂ ಆ ವರಗಳನ್ನು ನಡೆಸಿಕೊಡಲಿಲ್ಲ ಎಂದು ಕೇಳುವ ಮೊದಲು ರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆಂಬುದಾಗಿ ನನಗೆ ವಚನವನ್ನು ಪಡೆದು ಆಮೇಲೆ ರಾಮನಿಗಾಗುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಕೇಳಿಕೊ. ಮಂಥರ, ಇದೇನು ಹೇಳುತ್ತಿರುವೆ? ಇದಕ್ಕೆ ದಶರಥ ಮಹಾರಾಜರು ಒಪ್ಪುವರೇನೆ? ನಿನ್ನ ಸುಖಕ್ಕಾಗಿ ಹೇಳಿದೆ. ನಿನಗೆ ಬೇಡವಾದ ರಾಜ್ಯ ನನಗೇಕೆ ಬೇಕು? ನಿನ್ನ ಸುಖಕ್ಕಾಗಿ ನಾನು ಬಂದವಳು. ನಿನಗಾಗಿಯೇ ವಿಧವೆಯಾಗಿ ಈ ಪಟ್ಟಣದಲ್ಲಿ ಕಾಲವನ್ನು ಕಳೆದವಳು. ಹೋಗು, ನಿನ್ನ ಸಹವಾಸವೇ ಮಂಥರೆಯ ಮಾತಲ್ಲಿ ವಿಷಯವಿರುವುದು. ಇರಲಿ ಮಂಥರ, ಬಾ ಮಂಥರ, ಕೋಪಿಸಿಕೊಳ್ಳಬೇಡ ಮಂಥರ. ಸರಿ, ಹಾಗಾದರೆ ಇನ್ನು 2ನೇ ವರವನ್ನು ಏನೆಂದು ಕೇಳಿಕೊಳ್ಳಲಿ? 2ನೇ ವರ ಶ್ರೀರಾಮಚಂದ್ರನು ಜಡವಲ್ಗಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ. ಮಂಥರ, ನಿನಗೇನು ಹುಚ್ಚ ಹಿಡಿದಿದ್ದೇನೆ? ಹೌದೌದೌದು. ನನ್ನ ಪ್ರಿಯ ಕುಮಾರ ತನ್ನ ತಾಯಿ ಕೌಸಲ್ಯಗಿದ್ದಲು ನನ್ನ ಮೇಲೆ ಅಧಿಕವಾದ ಪ್ರೇಮವನ್ನಿಟ್ಟವನು. ಅಂಥವನಿಗೆ ಅರಣ್ಯವಾಸಕ್ಕೆ ಹೋಗು ಎಂದು ಯಾವ ಬಾಯಿಂದ ಹೇಳಲೆ? ಇದೇನು ಮಂಥರ? ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಅವರಿಗೆ ಈಗಲೇ ಶಿರಚ್ಛೇದನವನ್ನು ಮಾಡಿಸುತ್ತಿದ್ದೇನೆ. ಈಗ ಮೀರಿ ಹೋಗಿಲ್ಲ, ನನಗೂ ಶಿರಚ್ಛೇದನ ಮಾಡಿಸು. ಯಾಕೆಂದ್ರೆ ನೀನು ವನವಾಸಕ್ಕೆ ಹೋಗುವುದನ್ನು ನಾನು ಕಣ್ಣಾರು ನೋಡಬೇಕಿತ್ತು. ನೀನು ಹೋಗುವುದನ್ನು ನೋಡಿ ನಾನು ಕಣ್ಣೀರಿಡಬೇಕಾಗಿತ್ತು. ಹೋಗು ಹೋಗು, ನಿನ್ನನ್ನು ಸಾಕಿದ ಪ್ರತಿಫಲ ಇದು. ನಿನಗೆ ಬೇಡದ ರಾಜ್ಯ ನನಗೇಕೆ ಬೇಕು? ನಿನಗೆ ಬೇಕಿಲ್ಲದ ಸುಖ ನನಗೇಕೆ ಬೇಕು? ನಿನ್ನ ಮಗನು ಚಕ್ರವರ್ತಿ ಆಗುವನು, ನನ್ನ ಮಹಾರಾಣಿ ಸಂತೋಷವಾಗಿರುವಳೆಂದು ನಾನು ಭಾವಿಸಿದೆ. ಅವರವರ ಕರ್ಮಾನುಸಾರ ಹೋಗು, ನಿನ್ನ ಸಾಹಸವೇ ಬೇಡ. ನಾನು ಮತ್ತೆ ನನ್ನ ನಾಡಿಗೆ ಹೋಗಲಾರೆ, ಎಲ್ಲಿಯಾದರೂ ಪ್ರಾಣತ್ಯಾಗ ಮಾಡಿಕೊಡುತ್ತೇನೆ. ಮಂತ್ರಿ ಹೇಳುತ್ತಿರುವ ಮಾತಿನಲ್ಲಿ ಏನೋ ವಿಷಯವೂ ಇರಬಹುದು. ಇರಲಿ ಮಂಥರ, ಬಾ ಮಂಥರ. ಹಾಗೆ ಕೇಳಿಕೊಂಡರೆ ಮಹಾರಾಜರು ಒಪ್ಪುವರೇನೆ? ಬೇಡ, ಹೋಗು ರಾಣಿ. ನಾನು ಮೊದಲೇ ಹೇಳಿದೆ, ಮೊದಲು ರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಭಾಷೆ ತೆಗೆದುಕೋ. ಆಮೇಲೆ 1ನೇ ವರ ಭರತನಿಗೆ, 2ನೇ ವರ ಶ್ರೀರಾಮಚಂದ್ರ ವನವಾಸಕ್ಕೆ. ಹಾಗೆ ಆಗಲಿ, ಹಾಗೆ ಆಗಲಿ. ನೀನು ಹೇಳಿದಂತೆಯೇ ಕೇಳಿಕೊಳ್ಳುತ್ತೇನೆ. ನೀನನ್ನು ಹೊರಡು. ಮಹಾರಾಣಿ, ನನ್ನದೊಂದು ಮಾತು. ಮಂಥರಿ ಈ ವಿಚಾರವನ್ನು ಹೇಳಿಕೊಟ್ಟೆಂದು ಮಾತ್ರ ಹೇಳಲಾಗುತ್ತೆ. ಹಾಗೆ ಆಗಲಿ. ಮಹಾರಾಜರು ಬರುವ ವೇಳೆ ಆಯಿತು. ನೀನು ಈ ದಾರಿಯಲ್ಲಿ ಹೊರಡು. ಬರುತ್ತೇನೆ. ಎಚ್ಚರಿಕೆ ಮಹಾರಾಣಿ. ಭರತನಿಗೆ ಮಂಥರಿ ಹೇಳುತ್ತಿರುವ ಮಾತುಗಳು ಸತ್ಯವಾಗಿರುವುದು. ಇಲ್ಲಿ ಒಳಗೊಳಗೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಬರಲಿ ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡಲಿ.